ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ನಾನು ನಿಮಗೆ ಪ್ರೀವಿಯಸ್ ವ್ಲಾಗ್ಸ್ನ ವರ್ಕ್ಸ್ ಎಲ್ಲ ಹೇಳಿ, ಸೊ ಇವಾಗ ಸ್ಟಿಚಿಂಗಿಂದ ಬಂದಿತ್ತಲ್ಲ ಅದನ್ನು ಎಲ್ಲ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ನಿಮಗೆ ನಾನು ಬರೀ ಪೀಸಸ್ ಮಾತ್ರ ತೋರಿಸಿದ್ದೆ ಹೇಗೆ ಬಂದಿತ್ತು ಅಂತ. ಅದು ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ ಸ್ಟಿಚಿಂಗ್ ಮಾಡಿಲ್ಲ ಅಂದರೆ. ಸೊ ಸ್ಟಿಚಿಂಗ್ ಆದಮೇಲೂ ಕೂಡ ಒಂದು ಸಲ ತೋರಿಸೋಣ ಅಂತ ಹೇಳಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಬೆಳಗ್ಗೆನೇ ಎದ್ದ ತಕ್ಷಣ ತೋಟದ ಹತ್ರ ಅಂದರೆ ಮನೆ ಹತ್ರನೇ ಸ್ವಲ್ಪ ಸ್ಪೇಸ್, ತೋಟ ಅಂತ ಏನಲ್ಲ ಮನೆ ಹತ್ರನೇ, ಅಲ್ಲಿ ಹಿಂಗೆ ಓಡಾಡಬೇಕಾದ್ರೆ ಮಶ್ರೂಮ್ ಕಾಣಿಸ್ತು, ಅಣಬೆಗಳು. ಸೊ ಚೆನ್ನಾಗಿದೆಯಾ ಅಂತ ನೋಡೋಣ ಅಂತ ಹೋದೆ. ಸೊ ಇದು ಅದರ ಹಿಂದಿನ ದಿನ ಬಂದಿದ್ದವು ಎಲ್ಲ ಈ ರೀತಿ ಆಗಿರುತ್ತೆ. ಆ್ಯಂಡ್ ಫ್ರೆಶ್ ಯಾವ ರೀತಿ ಇರುತ್ತೆ ಅಂದರೆ ಮೊಗ್ಗು ಥರ ಇರುತ್ತೆ, ಇನ್ನು ಬಡ್ ಥರ ಇರುತ್ತೆ, ಅದು ಫ್ರೆಶ್ ಇರುತ್ತೆ. ಆ್ಯಂಡ್ ಇದೇನು ಫ್ಲವರ್ ಥರ ಆಗಿರುತ್ತಲ್ಲ ಅದು ಚೆನ್ನಾಗಿರಲ್ಲ, ಎಲ್ಲ ಒಂಥರ ಇನ್ಸೆಕ್ಟ್ಸ್ ಎಲ್ಲ ಬಂದಿರುತ್ತೆ. ಸೊ ಫ್ರೆಶ್ ಇರೋದಷ್ಟು ಸಿಗಲಿಲ್ಲ. ಫ್ರೆಶ್ ಇರೋದೇನೆಂದರೆ ಒಂದು 4 to 5 ಬಡ್ಸ್ ಅಷ್ಟು ಸಿಕ್ತಷ್ಟೇ ಅಣಬೆಗಳು. ಅದನ್ನೆಲ್ಲ ತಗೊಂಡು ಮನೆ ಹತ್ರ ಹೊರಟೆ. ಸೊ ತುಂಬ ಬಂದಿತ್ತು. ನಾನು ನೆನ್ನೆನೇ ಎಲ್ಲೇನಾದರೂ ಬಂದು ನೋಡೋದಿದ್ರೆ ಸಿಕ್ಕಿರ್ತಿತ್ತು ಜಾಸ್ತಿ. ಸೊ ಇದೆಲ್ಲ ಹಾಳಾಗಿತ್ತಲ್ಲ, ಇದು ನಾಳೆ ಕೂಡ ನೆಕ್ಸ್ಟ್ ಟೈಮ್ ಅಂದರೆ ಮುಂದೆ ಏನಾದರೂ ಅಣಬೆ ಬಂದರೆ ಮತ್ತೆ ಅದೇ ಜಾಗದಲ್ಲಿ ಬರುತ್ತೆ. ಸೊ ಹಳೇದನ್ನೆಲ್ಲ ಎತ್ಬಿಟ್ಟು ಸೈಡ್ಗೆ ಎಸ್ಬಿಟ್ಟು ಬಂದೆ. ಸೊ ಇಲ್ಲಿ ಅಜ್ಜಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಇಲ್ಲಿ ಮಶ್ರೂಮ್ಸ್ ಎಲ್ಲ. ಸೊ ನಾನು ತಂದಿದ್ದೆಲ್ಲ ಅವರಿಗೆ ಬೇರೆ ಸಿಕ್ಕಿತ್ತು ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ರು. ಅಜ್ಜಿಗೆ ಸಿಕ್ಕಿರೋದೆಲ್ಲ ಫ್ರೆಶ್ ಇತ್ತು. ಆ್ಯಂಡ್ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಸ್ವಲ್ಪ ತುಪ್ಪ ಕಾಯಿತು, ಕಾಯಿಸ್ಬಿಟ್ಟು ಸ್ವಲ್ಪ ಕೆಲಸಗಳೆಲ್ಲ ಇದ್ವು ಮುಗಿಸಿ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀನಿ. ಆ್ಯಂಡ್ ಆಚೆ ಸ್ಪ್ಯಾರೋಸ್ ಅಂದರೆ ಗುಬ್ಬಚ್ಚಿಗೆಲ್ಲ ಸ್ವಲ್ಪ ಅಕ್ಕಿ ಹಾಕಿ ಅವ್ರನ್ನ ಡೈಲಿ ಬರೋ ಥರ ಮಾಡಿದ್ದೀನಿ. ಬಿಕಾಸ್ ಪಾಪು ಅದನ್ನು ಬರ್ಡ್ಸ್ ಎಲ್ಲ ತೋರಿಸಿದ್ರೆ ಸುಮ್ಮನೆ ಇರ್ತಾನೆ ಆಟಾಡಬೇಕಾದ್ರೆ ಅಂತ ಅದನ್ನು ಆ ರೀತಿ ರೂಢಿ ಮಾಡಿದ್ದೀನಿ ಫೀಡ್ ಮಾಡೋದು. ಅವನು ಅದರಿಂದ ಆಟ ಆಡ್ತಾ ಇದ್ದ. ಏನಂದರೆ ಹ್ಯಾಬಿಟ್ ಮಾಡ್ಕೊಂಡಿದ್ದ ಜೊತೆ ಇದ್ರೆ ಚೆನ್ನಾಗಿರ್ತಾರೆ ಅಂತ ಹೇಳಿ ಸ್ವಲ್ಪ ಹೊತ್ತು ಆಟ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಬಂದೆ. ಆ್ಯಂಡ್ ಇದೇ ನಾನು ಹೇಳಿದ್ನಲ್ಲ ಪೀಸಸ್ ನಿಮಗೆ ತೋರಿಸಿದ್ನಲ್ಲ, ಅದು ಸ್ಟಿಚಿಂಗಿಂದ ಬಂದಿತ್ತು. ಸೊ ಈ ರೀತಿ ಬಂದಿದೆ. ಕಾಂಟ್ರಾಸ್ಟ್ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು. ಗೋಲ್ಡ್ ಮತ್ತು ಡಾರ್ಕ್ ಬ್ಲೂ ಥ್ರೆಡ್ಸ್ ಯೂಸ್ ಮಾಡಿ ಆ ಕಲರ್ ಕಾಂಬಿನೇಷನ್ನಲ್ಲಿ ಮಾಡಿದ್ದಾರೆ ಸ್ಕೈ ಬ್ಲೂಗೆ. ಸೊ ಫ್ಲವರ್ ಥರ ಇದೆ. ಆ್ಯಂಡ್ ಹಿಂದೆ ಈ ರೀತಿ ಒಂಥರ ಹಾಫ್ ಫ್ಲವರ್ ಬಂದಿದೆ. ಡಾರ್ಕ್ ಬ್ಲೂ ಸ್ಕೈ ಬ್ಲೂ ಕಾಂಬಿನೇಷನ್ನು. ಸೊ ಪೂರ್ತಿ ತೋರಿಸೋಣ ಅಂತ ಅಂದ್ಕೊಂಡೆ. ಇದು ಲೈನ್ ಈ ರೀತಿ ಬರುತ್ತೆ. ಸೊ ಇದು ಯು ಶೇಪ್ನಲ್ಲಿ ಬಂದಿದೆ. ಆ್ಯಂಡ್ ಇದು ಸ್ಲೀವ್ಸ್ ಈ ರೀತಿ ಕಾಣ್ತಾ ಇದೆ, ಈ ಲುಕ್ನಲ್ಲಿದೆ. ಆ್ಯಂಡ್ ಫ್ರಂಟ್ ಬಂದುಬಿಟ್ಟು ಫ್ರಂಟ್ ಲೈನ್ ನೆಕ್ ಲೈನ್ಗೆ ಈ ರೀತಿ ಡಿಸೈನ್ ಬಂದಿದೆ. ಇದಕ್ಕೆ ಟ್ಯಾಸಲ್ಸ್ಗೇನು ವರ್ಕ್ ಮಾಡಿಸಿಲ್ಲ, ನಾರ್ಮಲ್ ಈ ರೀತಿ ಇದೆ. ಸೊ 3 ಲೇಯರ್ಸ್ ಹಾಕಿಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಸೊ ಪೂರ್ತಿ ಕಂಪ್ಲೀಟಾಗಿ ಈ ರೀತಿ ಇದೆ. ಆ್ಯಂಡ್ ಸ್ಯಾರಿ ಇದ್ರದ್ದು ಡಾರ್ಕ್ ಬ್ಲೂ ಕಲರ್ ಕಾಂಬಿನೇಷನಲ್ಲಿದೆ. ಡಾರ್ಕ್ ಬ್ಲೂಗೆ ಸ್ಕೈ ಬ್ಲೂ ಬಾರ್ಡರ್ ಬಂದಿದೆ. ಸೊ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ, ಸ್ಯಾರೀಸ್ನು ಕೂಡ ಯಾವ ಥರ ಇದೆ ಸ್ಯಾರೀಸ್ ಅಂತ ಹೇಳಿ ಪ್ರೀವಿಯಸ್ ವ್ಲಾಗ್ಸ್ನಲ್ಲಿ. ಸೊ ಈ ರೀತಿ ಇದೆ. ಪಾಪು ಬರ್ಡೇಗೆ ಉಡೋಣ ಅಂತ ಅಂದ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಒಂದು ಸ್ಯಾರಿ ಕೂಡ ಇದೆ. ಸೊ ಇದು ಮೆರೂನ್ ಒಂಥರ ಪರ್ಪಲ್ ಕಲರ್ದಕ್ಕೆ ಸ್ಕೈ ಬ್ಲೂ, ಸೀ ಬ್ಲೂ ಥರ, ಸ್ಕೈ ಬ್ಲೂ ಅಲ್ಲ ಸೀ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ. ಇದು ಈ ಕಲರ್ಗೆ ಅಂದರೆ ಪರ್ಪಲ್ ಕಲರ್ಗೆ ಸೀ ಬ್ಲೂ ಥರ. ಇದು ಕೂಡ ಕಾಂಟ್ರಾಸ್ಟ್ ಕಲರೇ. ಇದಕ್ಕೆ ನಾನು ಹಿಂದೆ ಬೋಟ್ ನೆಕ್ ಮಾಡಿಸಿದ್ದೀನಿ. ಸ್ಲೀವ್ಸ್ಗೆ ಈ ರೀತಿ ಚಿಕ್ಕದೊಂದು ಫ್ಲವರ್ ಬಂದು ಈ ರೀತಿ ಬಂದಿದೆ. ಸ್ಲೀವ್ಸ್ ಮೇಲೆ ಡಿಸೈನು ಲೈಟಾಗಿದೆ ಸ್ಲೀವ್ಸ್ಗೆ ಡಿಸೈನ್, ಬಟ್ ಚೆನ್ನಾಗಿದೆ. ಹಿಂದೆ ನಾನು ಹೇಳಿದ್ನಲ್ಲ ಬೋಟ್ ನೆಕ್ ಇಟ್ಟು ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಇದರಲ್ಲಿ ಎಂಬ್ರಾಯ್ಡ್ರಿಂಗ್ ವರ್ಕ್ ಜಾಸ್ತಿ ಬಂದಿದೆ. ಸೊ ಅದಕ್ಕೂ ಇದಕ್ಕೂ 150 ರುಪೀಸ್ ಅಮೌಂಟ್ ವೇರಿ ಆಗುತ್ತೆ. ಸೊ ಬ್ಯಾಕ್ ಈ ರೀತಿ ಇದೆ, ನೆಕ್ ಲೈನಲ್ಲಿ ಆ ರೀತಿ ಬೋಟ್ ನೆಕ್ ಇಡಿಸಿ ಹಿಂದೆ ಈ ರೀತಿ ಡಿಸೈನ್ ಮಾಡಿಸಿದ್ದೀನಿ. ಆ್ಯಂಡ್ ಇದು ಸ್ಲೀವ್ಸ್ ಈ ರೀತಿ ಬಂದಿದೆ. ಸೊ ಲೈಟಾಗಿದೆ.
ಅಂದರೆ ಕಲರ್ ಕಾಂಬಿನೇಷನ್ ತುಂಬ ಲೈಟ್ ಇರೋದ್ರಿಂದ ಚೆನ್ನಾಗಿದೆ. ವೇರ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣ್ತು ಅಂತ ಹೇಳಿ. ಮುಂದೆ ಯಾವುದಾದ್ರೂ ವ್ಲಾಗ್ಗಳಲ್ಲಿ ಹಾಕ್ದಾಗ ಹೇಳ್ತೀನಿ. ಈ ವಿಡಿಯೋನ ಅದಕ್ಕೆ ಪಿನ್ ಮಾಡಿರ್ತೀನಿ. ಸೊ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಸೊ ಇದು ಇದ್ರ ಸ್ಯಾರಿ ನಾನು ಹೇಳ್ದಂಗೆ ಸೀ ಬ್ಲೂ ಕಲರ್ಗೆ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ. ಸೊ ಇದು ಸ್ಯಾರಿದು ಬಿಲ್ಲೇ ತೆಗ್ದಿಲ್ಲ, ಹಂಗೆ ಸ್ಟಿಚ್ ಮಾಡಿಬಿಟ್ಟಿದ್ರು. ಸೊ ಇದನ್ನ ತೆಗಿತಾ ಇದ್ದೀನಿ. ಸೊ ಪಾಪು ಇರೋದ್ರಿಂದ ಈ ರೀತಿ ಏನಾದರೂ ಪಿನ್ ಇರೋ ಐಟಮ್ಸ್ನ ಕೇರ್ಫುಲ್ಲಾಗಿ ಇಟ್ಕೊಳ್ಬೇಕು. ಏಕೆಂದರೆ ಪಾಪು ಬಾಯಿಗೆ ಹಾಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನೀಟಾಗಿ ತೆಗೆದು ಡಸ್ಟ್ಬಿನ್ನಲ್ಲಿ ಅಥವಾ ಹೊರಗಡೆ ಎಲ್ಲಾದರೂ ಹಾಕಿದ್ರೆ ಅವನ ಕೈಗೆ ಸಿಗೋದಿಲ್ಲ. ಸೊ ಇದೇ ಡಿಸೈನ್ಸ್ ತೋರಿಸೋಣ ಅಂತ ಈ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು. ಇದಕ್ಕೆ ಜ್ಯುವೆಲ್ರಿ ಎಲ್ಲ ನೀಟಾಗಿ ವೇರ್ ಮಾಡಿ ಯಾವ ರೀತಿ ಇತ್ತು ಅಂತ ಶೇರ್ ಮಾಡ್ತೀನಿ. ಸೊ ಅದ್ರ ಸ್ಯಾರೀಸ್ ಕೂಡ ತೋರಿಸೋಣ ಅಂತ ಬಂದೆ. ಸೊ ಇದು ಫಸ್ಟ್ ಒನ್ ನಾನು ನಿಂಗೆ ತೋರಿಸಿದ್ನಲ್ಲ, ಸ್ಕೈ ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಅದ್ರ ಸ್ಯಾರಿ ಇದು. ಕಾಂಟ್ರಾಸ್ಟ್ ಕಲರ್ ಸ್ಯಾರಿ. ಇದೊಂದು ಸ್ಯಾರಿ ಆ್ಯಂಡ್ ಇನ್ನೊಂದು ಸ್ಯಾರಿ ಇದೆ. ನಾನು ಮುಂಚೆ ಎಲ್ಲ ಈ ರೀತಿ ವರ್ಕ್ ಮಾಡಿಸ್ತಿರ್ಲಿಲ್ಲ ಸ್ಯಾರೀಸ್ಗೆಲ್ಲ. ಸುಮ್ಮನೆ ಏನಾದರೂ ಪ್ಯಾಟ್ರನ್ಸ್ ಇಡಿಸಿ ಸ್ಟಿಚ್ ಮಾಡಿಸ್ತಿದ್ದೆ. ಇತ್ತೀಚೆಗೆ ಈ ರೀತಿ ಏನಂದರೆ ಇಂಟ್ರೆಸ್ಟ್ ಇರೋದು ಅದ್ರ ಮೇಲೆ ವರ್ಕ್ ಮಾಡಿಸೋದು ಇದೆಲ್ಲ. ಮುಂಚೆ ಅಷ್ಟು ಸ್ಯಾರೀಸ್ ಕೂಡ ತೊಗೊಳ್ತಿರ್ಲಿಲ್ಲ. ಜಸ್ಟ್ ಡ್ರೆಸ್ಸಸ್ ತೊಗೊಳ್ಳೋದು, ಈ ರೀತಿ ಏನಾದರೂ ಆ ಥರದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೆ. ಈಗ ಒಂದು 3-4 ಮಂತ್ಸಿಂದ ಈ ರೀತಿ ಸ್ಯಾರಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿರೋದ್ರಿಂದ ಸ್ಯಾರೀಸ್ ಮತ್ತು ಹೀಗೆ ವರ್ಕ್ ಮಾಡಿಸೋದು, ಪ್ಯಾಟರ್ನ್ ಸ್ಟಿಚ್ ಮಾಡಿಸೋದು, ಹಾಗೆ ಮಾಡಿಸಿ ನಿಮ್ಮ ಜೊತೆ ಶೇರ್ ಮಾಡೋದೆಲ್ಲ ಒಂಥರ ಖುಷಿ ಅನಿಸುತ್ತೆ. ಸೊ ಅದರಿಂದ ಈ ರೀತಿ ವ್ಲಾಗ್ಸ್ ಮಾಡ್ತಿರ್ತೀನಿ. ಆ್ಯಂಡ್ ಊರಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಸೊ ಏನು ರೆಡಿ ಆಗೋದೇನಿಲ್ಲ, ಹಾಗೆ ಸ್ನಾನ ಮಾಡಿಕೊಂಡು ಡೈಲಿ ಹೇಗಿರ್ತೀವೋ ಹಾಗೇ ರೆಡಿಯಾಗಿ ಪಾಪಕ್ಕೆ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿಕೊಂಡು ಹೊರಟೆ. 70-75 ಕಿಲೋಮೀಟರ್ಸ್ ಆಗುತ್ತೆ ನಾವು ಊರಿಗೆ ಹೋಗೋ ಅಷ್ಟರಲ್ಲಿ. ಇಬ್ರದ್ದು ಒಂದು ರೌಂಡು ನಿದ್ದೆ ಮುಗೀತು. ಅವ್ನಿಗೇನಂದರೆ ವೆಹಿಕಲ್ ಸ್ಟಾರ್ಟ್ ಆಗಿದ ತಕ್ಷಣ ನಿದ್ದೆ ಮಾಡಿಬಿಡ್ತಾನೆ ಪಾಪು. ಒಂದು 1/2 hour 45 minutes ನಿದ್ದೆ ಮಾಡ್ತಾನೆ. ಅದರಿಂದ ಅವನಿಗೆ ಹಿಂಗೆ ಲೈಟಾಗಿ ಎಲ್ಲಾದರೂ ಟ್ರಾವೆಲ್ ಮಾಡೋದ್ರಿಂದ ಅಷ್ಟು ಕಷ್ಟ ಆಗೋದಿಲ್ಲ, ಆರಾಮಾಗಿ ಮೇಂಟೈನ್ ಮಾಡ್ಬೋದು ಅವನ್ನ. ಊರಿಗೆ ಬಂದಾದಮೇಲೆ ಮತ್ತೆ ಇನ್ನೊಂದು ಸಲ ಸಿಟಿಗೆ ಹೋಗಿ ಬರೋಣ ಅಂತ ಹೇಳಿ ಬಂದಿದ್ವಿ. ಅಲ್ಲಿ ನನಗೆ ಈ ಕ್ಲೇ ಪಾಟ್ಸ್ ಬರುತ್ತಲ್ಲ, ಏನಂದರೆ ಸೆರಾಮಿಕ್ ಪಾಟ್ಸ್, ಅದನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಮ್ಮ ನನಗೆ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಹೇಳಿದರು. ಸೊ ನನಗೆ ಅದನ್ನು ತೊಗೊಳ್ಬೇಕು ಅಂತ ಅನ್ನಿಸ್ತು. ಇಲ್ಲೇ ಸ್ಟ್ರೀಟ್ಸಲ್ಲಿ ಇಲ್ಲಿ ಬರೀ ಅದೇ ಸೆರಾಮಿಕ್ ಪಾಟ್ಸು, ಪ್ಲೇಟ್ಸ್ ಮತ್ತು ಇದೆಲ್ಲ ಮಾಡ್ತಿದ್ರು. ಅಲ್ಲಿ ತೊಗೊಂಡು ಬಂದೆ. ಹಾಗೆ ಒಂದು ಎಳ್ನೀರು ಕುಡಿದು ಪಾಪು ಜೊತೆ ವಾಕ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ಸೊ ಅಲ್ಲಿ ಇದ್ದರೆ ಊರಿನಲ್ಲಿ ಏನಂದರೆ ಅಲ್ಲಿ ತೋಟ ಹತ್ರ ಇಲ್ವಲ್ಲ, ಈ ರೀತಿ ಎಲ್ಲ ಪಾಪು ಎಲ್ಲೋ ಎತ್ಕೊಂಡು ಹೋಗೋದಿಲ್ಲ. ಊರಿಗೆ ಬಂದರೆ ತೋಟದ ಮನೆ ಅಲ್ವಾ, ಅವ್ನಿಗೆಲ್ಲೆಲ್ಲ ತೋರಿಸ್ಕೊಂಡು, ಪಕ್ಷಿ ತೋರಿಸ್ಕೊಂಡು, ತೋಟ ಎಲ್ಲ ತೋರಿಸ್ಕೊಂಡು ಅವನಿಗೂ ರಿಫ್ರೆಶ್ ಆದಂಗೆ ಅನಿಸುತ್ತೆ. ಆ್ಯಂಡ್ ನಾಡಿದ್ದು ಪಾಪು ಬರ್ತ್ಡೇ ಮಾಡ್ತಿರೋದ್ರಿಂದ ನಾನ್ ವೆಜ್ ಕುಕ್ ಮಾಡೋಕ್ಕೆ ಸ್ವಲ್ಪ ಕರಿಬೇವು ಬೇಕು ಅಂತ ಹೇಳಿದರು. ಸೊ ಕಿತ್ಕೊಂಡು ಬಂದಿಟ್ಟಿದ್ರು ಅಪ್ಪ ಹೊರಗಡೆ. ಸೊ ಇದನ್ನೆಲ್ಲ ನೋಡಿಕೊಂಡು ಇವತ್ತಿನ ದಿನ ಈ ರೀತಿ ಆಯಿತು. ಸೊ ನಾವು ಊರಿಗೆ ಬಂದಿದ್ದು ಪಾಪು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೇಳಿ. ಅವ್ನ ಬರ್ತ್ಡೇ ಇನ್ನೂ 1 ವೀಕ್ ಇದೆ. ಬಟ್ ನಾವು ಸ್ವಲ್ಪ ದೇವ್ರ ಕಾರ್ಯ ಮಾಡಬೇಕಿರೋದ್ರಿಂದ ಈ ಡೇಟ್ನಲ್ಲಿ ಮಾಡ್ತಾಯಿದ್ದೀವಿ. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ಯಾರು ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.